ಏನು ಮಾಡಿದ್ರಿ? ಅಲ್ಲಂಪುರ ಪಾಟೀಲ್ ಸೌತ್ ಎಮ್ ಎಲ್ ಬಂದರು ಹೋದ್ರು. खनीज फातिमा तो नॉर्थ संबंध है। खनीज फातिमा मैडम का हैदराबाद में या दिल्ली में क्या बेंगलुरु में किसी को पता नहीं है। एमएलए हो ಏನು ಮಾಡ್ಕತ್ತೀರಿ ಖನೀಜ್ ಫಾತಿಮಾ ಮೇಡಮ್ ನೀವೆಲ್ಲ? ಅರೆ ಶ್ಯಾಮ್ ಪ್ರಕಾಶ್ ಪಾಟೀಲ್ ಜಿ, ಎಲ್ಲರೂ ಶ್ಯಾಮ್ ಪ್ರಕಾಶ್ ಪಾಟೀಲ್ರು ಬರ್ರಿ. ನಿಮ್ಮ ಜಿಲ್ಲೆ ಮಕ್ಕಳು ಸಾಯ್ಲಿಕತ್ತದವ, ನಿಮ್ಮ ಜಿಲ್ಲೆ ಸ್ಕೂಲ್ ಬಿಟ್ಟು ಹೋಗ್ಕತ್ತವ. ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ ಖರ್ಗೆ ಸಾಬ್ ಎಲ್ಲಿದ್ರಿ ಸಾಹೇಬ್ರೆ? ಹೋಮ್ ಮಿನಿಸ್ಟರ್ ಆಗಿದ್ರಿ, ಆಯ್ತು. ಮೊದಲಿದ್ದಿರ್ಲು ಗ್ರಾಮೀಣಾಭಿವೃದ್ಧಿ ಮಂತ್ರಿ ಆಗಿದ್ರಲ್ಲ, ನೀವು ಗ್ರಾಮೀಣ ಅಭಿವೃದ್ಧಿ ಮಂತ್ರಿ ಆದಾಗ ಎಷ್ಟು ಸ್ಕೂಲ್ಗಳು ಇಂಪ್ರೂವ್ಮೆಂಟ್ ಮಾಡಿದ್ರಿ ಸಾಹೇಬ್ರೆ? ಅತ್ಯಂತ ದುರ್ದೈವದ ಸಂಗತಿ ಅಂದರೆ ಈ ನಮ್ಮ ಗುಲ್ಬರ್ಗದ ಬಾಲಕಿಯರ ಕಾಲೇಜ್ ಏನು ಓಲ್ಡ್ SP ಆಫೀಸ್ ಎದುರಿಗಿದ್ದದಲ್ಲ, ಆ ಸ್ಕೂಲ್ನೊಳಗೆ ಒಂದು 8 ದಿನ ಆಯ್ತು ಸ್ಕೂಲ್ ಶುರುವಾಗಿ, ಕಾಲೇಜ್ ಶುರುವಾಗಿ. ಕಾಮರ್ಸ್ ಓದ್ತಿರುವಂಥ ವಿದ್ಯಾರ್ಥಿನಿರಲ್ಲ ಎಲ್ಲ ಮಕ್ಕಳು, ಹೆಣ್ಣುಮಕ್ಕಳು. ಆ ಛತ್ತು 2016ದಾಗ ಕಟ್ಟೋದು ಬಿಲ್ಡಿಂಗ್. ಅದು 2016 ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಬಿಲ್ಡಿಂಗ್ ಕಟ್ಟಿರ್ತೀರಿ. 10 ವರ್ಷ ಆಗಿರಲ್ಲ, ಇವತ್ತು ಬಿದ್ದು ಬಿಡ್ತಾರ್ತಾನೆ. ಅಂದರೆ ಆ ಸ್ಕೂಲ್ನ ಓದೋರು ಯಾರ್ದಿರ್ತಾರಲ್ಲಿ, ಈ ಗುಲ್ಬರ್ಗ ತಾಲೂಕಿನ ಸುತ್ತಮುತ್ತ ಹಳ್ಳಿ ಒಳಗಿದ್ದಂಥ ತಾಂಡದ ಮಕ್ಕಳುಗಳು, ರೈತನ ಮಕ್ಕಳುಗಳು, ದಲಿತರ ಮಕ್ಕಳುಗಳು, ಕೂಲಿ ಕಾರ್ಮಿಕರ ಮಕ್ಕಳು, ಅಲ್ಲಿ ಓದಂತರು ಯಾರೂ ಶ್ರೀಮಂತರ ಮಕ್ಕಳಲ್ಲ. ಇಲ್ಲೇನು ಇವತ್ತು ಒಂದು ಹುಡುಗಿ ಭಾಳ ಸೀರಿಯಸ್ ಇದ್ದದಲ್ಲಿ ಎಲ್ಲ ಉಬ್ಬುದಲ್ಲಿ, ಆ ಹುಡುಗಿ ಇನ್ನೂ ಕೂಡ ಏನಪ್ಪ ಅಂದ್ರೆ ತಲೆ ಸುದ್ದಂಗೆ ಅದು ಚಕ್ರ ಬಂದಂಗೆ ಆಗುತ್ತೆ. ಇದು 3 ದಿನ ಆಯ್ತು ಇವತ್ತಿಗೆ. ಒಂದು ಹುಡುಗಿ ಟೊಂಕಿಗೆ ಬಿದ್ದದ, ಆ ಹುಡುಗಿ ಟೊಂಕ್ ಕುಂದ್ರಕ್ಕೆ ಬರೋಲ್ಲ. ಇನ್ನೊಂದು ಹುಡುಗಿ ಕೈಗೆ ಇಂಜೂರ್ ಆಗೋದದ. ಅಲ್ಲಿ ಸರ್ಕಾರ ಇವರು 2024-25ಕ್ಕೆ 187 ಕೋಟಿ ರೂಪಾಯಿ ಈ ಸ್ಕೂಲ್ ಅಭಿವೃದ್ಧಿಗೆ ಖರ್ಚು ಮಾಡಿದ್ರಿ. 187 ಸಣ್ಣ ಮೊತ್ತ ಅಲ್ಲದ್ರವಾಗ. ಶಾಲಾ ಅಭಿವೃದ್ಧಿಗಾಗಿ, ಶಾಲೆಗಳ ಲೈಬ್ರರಿಗಾಗಿ, ಹೊಸ ಕಟ್ಟಡ ನಿರ್ಮಾಣಕ್ಕೆ ಅಂತೇಳಿ 187 ಕೋಟಿ ರೂಪಾಯಿ 23-24ದಾಗ, 25-24-25ದಾಗ 1250 ಕೋಟಿ ರೂಪಾಯಿ ಅಕ್ಷರ ಆವಿಷ್ಕಾರ ಅಂತ ಮಾಡಿದ್ರು. ಯಾರು ನಮ್ಮ KKRDB ಅಧ್ಯಕ್ಷ ಅಜಯ್ ಸಿಂಗ್ ಅವರು ಅಕ್ಷರ ಆವಿಷ್ಕಾರ ಮಾಡಿ ಏನು ಮಾಡಿದ್ರಲ್ಲಿ? ನೀವು ಸರ್ಕಾರದ ಕೊಟ್ಟು ಇನ್ನು 10 ವರ್ಷ ಸ್ಕೂಲ್ ಬಿಲ್ಡಿಂಗ್ ಆಗಿಲ್ಲ. ಇವತ್ತು ಮಕ್ಕಳು ಜೀವ ತಗೊಳ್ತದ. ಇವತ್ತೇ ಈ ನಮ್ಮ ಕಮಲಾಪುರ ತಾಲೂಕಿನ ಸಂಗೊಳ್ಳಿ ಒಳಗೆ, ಆಳಂತ ತಾಲೂಕಿನ ಸಂಗೊಳ್ಳಿ ಒಳಗೆ ಏನಪ್ಪ ಅಂದ್ರೆ ಅಲ್ಲಿ ಸ್ಕೂಲ್ ಕಟ್ಟಡದಾಗ ಇದ್ದಂಥ ಛತ್ ಪೂರ ಬಿದ್ದುಬಿಟ್ಟವಲ್ಲಿ. ಇದು ನಾಳೆಗೆ ಆಗಿತ್ತಂದ್ರೆ, ಸೋಮವಾರ ದಿನ ಆಗಿತ್ತಂದ್ರೆ, ಅಥವಾ ನಿನ್ನೆ ಆಗಿತ್ತಂದ್ರೆ ಮಕ್ಕಳು ಸಾಯ್ತೀವಲ್ಲಿ. ಅಂದರೆ ಆಳುವಂಥ ಜನಗಳಿಗೆ ಏನು MLAಗಳಿದ್ದೀರಿ, MP ಗಳಿದ್ದೀರಿ, ಮಂತ್ರಿಗಳಿದ್ದೀರಿ, MLCಗಳಿದ್ದೀರಿ, ನೀವು ಲೂಟಿ ಮಾಡಿ ಕುಂತೀರಿ. ನೀವು ಅಭಿವೃದ್ಧಿ ಹೆಸರು ಮ್ಯಾಗ ಲೂಟಿ ಮಾಡಿ ಕುಂತೀರಿ. ನೀವು ಗರೀಬರಿಗೆ, ರೈತರಿಗೆ, ದಲಿತರಿಗೆ ಮೋಸ ಮಾಡಿ ಕುಂತೀರಿ, ದ್ರೋಹ ಮಾಡ್ಲಿಕತ್ತೀರಿ ನೀವು. ಅರೆ ನಿಮ್ಮ ಮಕ್ಕಳಿಗೆ ಕಳ್ಸಿ ನೋಡ್ರಿ ಸ್ಕೂಲ್ನೊಳಗೆ, ಗೊತ್ತಾಗ್ತದೆ ಹಕ್ಕಿಕತೆ ಏನಂತೇಳಿ. ನಿಮ್ಮ ಮಕ್ಕಳಿಗೆ ಮಲ್ಟಿ ನ್ಯಾಷನಲ್ ಸ್ಕೂಲ್ಗಳು ಕಳಿತಿರ್ತೀರಿ. ನೀವೇನಪ್ಪ ಅಂದ್ರೆ ಈ ಮೆಟ್ರೋಪಾಲಿಟನ್ ಸಿಟಿಗಳು ನಿಮ್ಮ ಮಕ್ಕಳು ಹೋಗ್ತೀರಿ, ಅಥವಾ ಔಟ್ ಆಫ್ ಕಂಟ್ರಿ ಆಗ್ತೀರಿ. ಅತ್ಯಂತ ಶ್ರೀಮಂತ ಜನಗಳು ನೀವು ಇದ್ದೀರಿ, ಧನಿಕರು ನೀವು ಇದ್ದೀರಿ. ಗರೀಬ್ ಮಕ್ಕಳಿಗೆ ಕೂಡ ಛತ್ ನಿರ್ಮಾಣ ಮಾಡ್ಕೊಳ್ಳಂದ್ರೆ ನಿಮ್ಗೆ ಧಿಕ್ಕಾರ ಅನಿಸ್ತದೆ. ನಿಮ್ಗೆ ನಾಚಿಕೆ ಬರ್ಬೇಕು ಅನ್ನೋದು. ನೀವು ನಮ್ಮ ಲೀಡರ್ಗಳು ಅಂತ ಹೇಳಕ್ಕೆ ನಾಚಿಕೆ ಬರ್ತದೆ ನಮ್ಗೆ ಅಂತ ಹೇಳ್ಕೊಂಡ್ರೆ. ಎಷ್ಟು ವರ್ಷದ 70-80 ವರ್ಷದ ಅಧಿಕಾರ ಮಾಡ್ಕತ್ತೀರಿ, ಮಂತ್ರಿಗಳಾಗಿದ್ದೀರಿ, ಎಲ್ಲ ಶಿಕ್ಷಣ ಕ್ಷೇತ್ರದ ಇದ್ರಿದ್ದೀರಿ, ಶಿಕ್ಷಣ ತಜ್ಞರಿದ್ದೀರಿ. ಭಾಳ ದೊಡ್ಡ ಪ್ರಮಾಣದಾಗ ಸಾಮಾಜಿಕ ಕಾರ್ಯ ಮಾಡ್ಕೊತ ಬಂದೀವಿ ಅಂತ ಹೇಳ್ತೀರಿ, ಗುಲ್ಬರ್ಗ ಅಭಿವೃದ್ಧಿ ಮಾಡಿ ಅಂತ ಹೇಳ್ತೀರಿ. ಅರೆ ಸರ್ಕಾರ ಸ್ಕೂಲ್ ಶಾಲೆಗಳು ಪೂರ ಬಿದ್ದು ಹೋಗ್ಕತ್ತವೆ ಹೇಳ್ಬೇಕಲ್ಲಿ. ಮಕ್ಕಳು ಕೂಡಕ್ಕೆ ಜಾಗ ಇಲ್ಲಲ್ಲಿ, ಕುರಿ ಕುಂದ್ರಸಾಗ ಸ್ಕೂಲ್ ಲೆಕ್ಚರ್ ಕೂಡಿಸುವಂಥ ಪರಿಸ್ಥಿತಿ ನಿರ್ಮಾಣ. ಇವತ್ತಲ್ಲಿ ಮಕ್ಕಳಿಗೆ ಏನಾದರೂ ಹೆಚ್ಚು ಕಡಿಮೆ ಆಗ್ತದೆ, ಜವಾಬ್ದಾರಿ ಯಾರು ಇರ್ತಿರಲ್ಲಿ? ಎಜುಕೇಷನ್ ಮಿನಿಸ್ಟ್ರಿ ಯಾವಂತ ಗೊತ್ತಿಲ್ಲ ಇನ್ನದಲ್ಲಿ. ಇಲ್ಲಿ ಎಜುಕೇಷನ್ ಮಿನಿಸ್ಟರ್ ಬರ್ಬೇಕಾಗಿತ್ತಲ್ಲ. ಎಲ್ಲಾದ್ರೂ ಎಜುಕೇಷನ್ ಮಿನಿಸ್ಟರ್ ಅಲ್ಲೇ ಬೆಂಗಳೂರದಾಗ ಯಾರಾಗಾದ್ರೂ ಬಿದ್ದು ಹೋಗ್ತಿರಲ್ಲಿ. ಇದು ಗುಲ್ಬರ್ಗ ಊರಲ್ಲಿ. ಇದು ಇಲ್ಲಿ ರೈತರ ಮಕ್ಕಳು, ಮನುಷ್ಯತ್ವ ಇಲ್ಲವ್ರು, ಜೀವ ಅಲ್ಲದಕ್ಕಲ್ಲಿ. ಎಲ್ಲ ಮಕ್ಕಳು ತಾಂಡದವ್ರಲ್ಲಿ ಅವ್ರು ಬಂದು ಒಳಗೆ ಅಳ್ಕೊಂತ ಕುಂತದ್ರಲ್ಲಿ. ಆ ಮಕ್ಕಳು ಕಣ್ಣ ನೀರು ನಿಂದ್ರಕ್ಕೆ ಆಗ್ತಾರೆ ಅಲ್ಲಿ. ಇಂಥ ಒಂದು ಕೆಟ್ಟ ಪರಿಸ್ಥಿತಿ ಒಳಗೆ ಸಾವಿರಾರು ಕೋಟಿ ರೂಪಾಯಿ ಸ್ಕೂಲ್ ಡೆವಲಪ್ಮೆಂಟ್ ಖರ್ಚು ಮಾಡ್ಲಿಕತ್ತಿದ್ರಿ. ಎಲ್ಲಿ ಹೋಗ್ಲಿಕತ್ತ ದುಡ್ಡ? ನಿಮ್ಮ ಮನೆ ಮಸೂಡಿಗೆ ಮಾಡ್ಕೊಳ್ಕತ್ತೀರಿ. ಬಡ ಮಕ್ಕಳಿಗೆ ಸ್ಕೂಲ್ ಡೆವಲಪ್ಮೆಂಟ್ ಅಕ್ಷರ ಆವಿಷ್ಕಾರ ಅಂತ ಹೆಸರು ಯೋಜನೆ ಹೆಸರು ತಂದು ಒಂದೊಂದು ಜಿಲ್ಲೆಗೆ 100 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಖರ್ಚು ಮಾಡ್ಕೊತಿರ್ತೀರಿ. ಎಲ್ಲಿ ಹೋಗ್ಲಿಕತ್ತ ದುಡ್ಡು? ಯಾರಿಗೆ ಖರ್ಚು ಮಾಡ್ಲಿಕತ್ತೀರಿ? ನೀವು ಇಂಡಿವಿಜುವಲ್ ಖರ್ಚು ಮಾಡ್ಕತ್ತೀರಿ. ನಿಮ್ಮ ಸ್ಕೂಲ್ ಕಾಲೇಜ್ಗಳು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಕತ್ತೀರಿ. ನೀವು ಸರ್ಕಾರಿ ಸ್ಕೂಲ್ ಬಿದ್ದು ಹೋಗ್ಲಂತೀರಿ ನೀವೆಲ್ಲ. ಈ ಥರದ ಭಯ ಈ ಪಾಲಕರಲ್ಲಿ ಬಂತು ಅಂದರೆ ನಮ್ಮ ಮಕ್ಕಳು ಅಲ್ಲಿ ಎಜುಕೇಷನ್ ಸಿಗಲ್ಲ. ಸರ್ಕಾರಿ ಸ್ಕೂಲ್ ಒಳಗೆ ಮಕ್ಕಳಿಗೆ ಶೌಚಾಲಯ ಇಲ್ಲ, ಅಲ್ಲಿ
ಆಡ್ಲಿಕ್ಕೆ ಆಟದ ಗ್ರೌಂಡ್ ಇರಲಿ, ಮಕ್ಕಳು ಕೂಡ್ಲಿಕ್ಕೆ ಜಾಗ ಇಲ್ಲಲ್ಲಿ, ಸ್ವಚ್ಛ ಕುಡಿಯುವ ನೀರಿಲ್ಲಲ್ಲಿ, ಅಲ್ಲೋಗಿ ಏನು ಮಾಡಿ ಬೆಂಕಿ ಹಚ್ಚೋಗಿ ಸರ್ಕಾರಿ ಶಾಲೆ ಯಾವುದೋ ಪ್ರೈವೇಟ್ ಸ್ಕೂಲ್ ಮನೆ ಮಟ್ಟ ಮಾರು ಪ್ರೈವೇಟ್ ಸ್ಕೂಲ್ ಹೋಗಮಂತವ್ರು ತಲೆ ಬರಲಿ ಅಂತ ತಿಳ್ಕೊಂಡು ನೀವು ಆಳುವಂಥ ಏನು ರಾಜಕೀಯ ಮಾಡ್ಲಿಕ್ಕತ್ತಿರಲ್ಲ. ರಾಜಕೀಯ ನಾಯಕರುಗಳು ಉದ್ದೇಶಪೂರ್ವಕವಾಗಿ ಸರ್ಕಾರ ಶಾಲೆಗಳನ್ನು ಮುಚ್ಚುವಂಥ ಹುನ್ನಾರ ಇಲ್ಲಿ ನಡೆದುದು ಕರ್ನಾಟಕ ರಾಜ್ಯದೊಳಗೆ. ಇದು ಅತ್ಯಂತ ಖಂಡನೀಯ. ನಮಗೆ ನೋಡ್ಲಿಕ್ಕೆ ಆಗ್ತಾ ಇರಲ್ಲ. ನೀವು ಶಾಸಕರು ಬಂದ್ರು, ಅಧಿಕಾರಿಗಳು ಬಂದ್ರು, ಬರೇ ನೋಡಿದ್ರು, ಏನ್ ಮಾಡಿದ್ರಿ? ಶಾಸಕರು ಬಂದ್ರಿ ಏನ್ ಮಾಡಿದ್ರಿ? ಅಧಿಕಾರಿಗಳು ಬಂದು ಏನ್ ಮಾಡಿದ್ರಿ? ಇಲ್ಲಿ ಬಂದ್ ಮಕ್ಳಿಗೆ ನೋಡ್ಲಿಕ್ಕತ್ತೀರೇನಿಲ್ಲಿ? ಇನ್ನೊಂದು ಹುಡುಗಿನ ಪೂರ ಕ್ಯೂರ್ ಆಗಿಲ್ಲದು. ಹುಡುಗಿಯನಪ್ಪ ಇನ್ನು ನಡುಗಲ್ಕತ್ತದ, ಚಕ್ರ ಬರ್ಲಿಕ್ಕತ್ತಂದ, ಊಟ ಮಾಡ್ತಾ ಇರ್ಲಿಲ್ಲ. ಏನ್ ಮಾಡಿದ್ರಿ? ಬಂದು ಫೋರ್ಸ್ ಕೊಟ್ರಿ, ಮೀಡಿಯಾದಾಗ ಹೇಳ್ಕೊಂಡ್ಬಿಟ್ರಿ, ಪೇಪರ್ ಸ್ಟೇಟ್ಮೆಂಟ್ ಕೊಟ್ರಿ. ಏನಾಯ್ತು ಅದ್ರ ಬಗ್ಗೆ? ಅಲ್ಲಿ ಯಾವ ಕಾಳ ಕಂತ್ರಿ ಕಾಂಟ್ರಾಕ್ಟರ್ ಇದ್ರು ಅವನಾಗ ಏನಾಗ ಚೆತ್ತೋದ್ರಿ? ಅವ್ನು ಬ್ಲಾಕ್ ಲಿಸ್ಟ್ ಹಾಕಿದ್ರ, ಅವ್ನ ಲೈಸೆನ್ಸ್ ರದ್ದು ಪಡಿದ್ರ, ಅವ್ನ ಕಡೆಯಿಂದ ವಸೂಲು ಮಾಡಿದ್ರ, ಈ ಮಕ್ಕಳು ಪರಿಹಾರ ಕೊಟ್ಟಿದ್ರ? ಏನ್ ಮಾಡಿದ್ರಿ? ಅಲ್ಲಂಪುರ ಪಾಟೀಲ್ ಸೌತ್ ಎಮ್ ಎಲ್ ಬಂದ್ರು ಹೋದ್ರು. खनीज फातिमा ಅಂತ ಇಲ್ಲಿ नार्थ संबंध है। खनीज फातिमा मैडम का हैदराबाद में या दिल्ली में क्या बेंगलुरु में किसी को पता नहीं है। MLA हो ಏನ್ ಮಾಡ್ಕತ್ತೀರಿ खनीज फातिमा मैडम ಎಲ್ಲ? अरे ಶ್ಯಾಮ್ ಪ್ರಕಾಶ್ ಪಾಟೀಲ್ ಜಿ ಎಲ್ಲರೂ ಶ್ಯಾಮ್ ಪ್ರಕಾಶ್ ಪಾಟೀಲ್ರು ಬರ್ರಿ. ನಿಮ್ಮ ಜಿಲ್ಲೆ ಮಕ್ಕಳು ಸಾಯ್ಲಿಕತ್ತದವ, ನಿಮ್ಮ ಜಿಲ್ಲೆ ಸ್ಕೂಲ್ ಬಿತ್ತೋಗ್ಕತ್ತವ. ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ ಖರ್ಗೆ ಸಾಬ್ ಎಲ್ಲಿದ್ರಿ ಸಾಹೇಬ್ರೆ? ಹೋಮ್ ಮಿನಿಸ್ಟರ್ ಆಗಿದ್ರಿ, ಆಯ್ತು. ಮೊದಲಿದ್ದಿರ್ಲು ಗ್ರಾಮೀಣಾಭಿವೃದ್ಧಿ ಮಂತ್ರಿ ಆಗಿದ್ರಲ್ಲ, ನೀವು ಗ್ರಾಮೀಣಾಭಿವೃದ್ಧಿ ಮಂತ್ರಿ ಆದಾಗ ಎಷ್ಟು ಸ್ಕೂಲ್ಗಳು ಇಂಪ್ರೂವ್ಮೆಂಟ್ ಮಾಡಿದ್ರಿ ಸಾಹೇಬ್ರೆ? ಬರ್ರಿ. ನಿಮ್ಮ ಮತಕ್ಷೇತ್ರ ನಿಮ್ಮ ಜಿಲ್ಲೆಯೊಳಗೆ ಗರೀಬ್ ಮಕ್ಕಳು ಸಾಯ್ಲಿಕತ್ತದವ. ಅಲ್ಲಿ ಯಾವ ಕಂತ್ರಿ ಕಾಂಟ್ರಾಕ್ಟ್ ಅದನ್ನ ಒಂದು 2-3 ಕೆಲಸ ಮಾಡ್ಕೊಂಡ್ಬಿಡ್ರಿ. ಅಭಿವೃದ್ಧಿ ಅಂತ ಪೂರ ಜೀರೋ ಅದ. ನಾವು ಅಭಿವೃದ್ಧಿ ಬಗ್ಗೆ ಮಾತಾಡ್ತಲ್ಲ. HKDB ಅಂದ್ರೆ ಸಾವಿರಾರು ಕೋಟಿ ರೂಪಾಯಿ ಅಕ್ಷರ ಆವಿಷ್ಕಾರ ಖರ್ಚು ಮಾಡ್ಕತ್ತ ನೀವೇ ಹೇಳ್ತಿರ್ತೀರಿ, ಸ್ಟೇಟ್ಮೆಂಟ್ ಕೊಡ್ತಿರ್ತೀರಿ. 2023-24 187 ಕೋಟಿ ರೂಪಾಯಿ ಖರ್ಚು ಮಾಡಂತೀರಿ. 2024-25 1100 ಕೋಟಿ ರೂಪಾಯಿ ಖರ್ಚು ಮಾಡಿ ಅಂತ ಹೇಳ್ತೀರಿ. ಎಲ್ಲಿ ಯಾರಿಗೆ ಖರ್ಚು ಮಾಡ್ರಿ? ಲೆಕ್ಕ ಕೊಡ್ಬೇಕಲ್ಲ. ನಾ ಅಪೀಲ್ ಮಾಡ್ಕೋತೀನಿ ಈ ಭಾಗದ ಎಲ್ಲ ರೈತ ಬಂಧುಗಳಿಗೆ, ರೈತರಿಗೆ, ಕೂಲಿ ಕಾರ್ಮಿಕರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಇವ್ರು ರಾಜಕೀಯ ವ್ಯಕ್ತಿ ಯಾವ ಮಗನ ಮಗ ಭರವಸೆ ಇಡಬೇಡ ಅಂತೇಳಿ. ಇವ್ರು ಹರಾಮುಗಳು ರಾಜಕೀಯ ವ್ಯಕ್ತಿಗಳು. ಇವ್ರು ತಮ್ಮ ಬದುಕಿಗೆ ತಮ್ಮ ಪೊಲಿಟಿಕಲ್ ಕ್ಯಾರಿಯರ್ಗೆ ಏನು ಮಾಡ್ಕೋ ಅದಷ್ಟೇ ಮಾಡ್ಕೋತಾರ. ಗರೀಬರ ಬಗ್ಗೆ ಚಿಂತೆ ಮಾಡುವಂತ ಯಾವನಿಲ್ಲ ಅದ್ರೊಳಗೆ. ಅದಕ್ಕೆ ಭಾಳ ಹುಷಾರಾಗಿದ್ದು ನಿಮ್ಮ ಮಕ್ಕಳು ಯೋಗಕ್ಷೇಮ ನೋಡ್ಕೊಂತೀರಿ. ಸರ್ಕಾರ ಸ್ಕೂಲ್ ಎಲ್ಲ ಸ್ಕೂಲ್ ಕಟ್ಟಡ ಎಲ್ಲ ಬಿದ್ದು ಹೋಗ್ಲಿಕ್ಕತ್ತದ. ಇವತ್ತೇ ಸಂಘ, ಇವತ್ತು ಮಾರ್ನಿಂಗ್ ಸಂಘ ಸ್ಕೂಲ್ ಬಿದ್ದು ಹೋಗ್ತದ, ಪೂರ ಲೂಟಿ ಮಾಡ್ಕತ್ತದ. ಎಚ್ಚರಗೊಳ್ಬೇಕಾಗ್ತದೆ ನಾವುಗಳು. ನಮ್ಮ ಮಕ್ಕಳು ರಕ್ಷಣೆ ನಾವಿರ್ಬೇಕಾಗ್ತದಲ್ಲಿ. ಇವತ್ತು ಗರೀಬರ ಮಕ್ಕಳು ಹಾಸ್ಪಿಟಲ್ ಅಡ್ಮಿಟ್ ಆಗ್ಯಾವಲ್ಲಿ. ಶ್ರೀಮಂತ ಮಗನಿಗೆ ಯಾವನಿಗೆ ತ್ರಾಸ ಆಗ್ತಲ್ಲ. ಕಣ್ಣ ನೀರು ಬರ್ತದೆ ಅಲ್ಲಿದ್ದಂತ. ಇವತ್ತು ಆ ಸ್ಕೂಲು ಕನ್ಯಾಪುರ ಕಾಲೇಜ್ ಅದಲ್ಲ, ಆ ಸ್ಕೂಲ್ ಕೂಡ ಬಿರುಕು ಬಿಟ್ಟದ. ಯಾವಾಗ ಬೀಳ್ತದೆ, ಯಾವಾಗ ಮಕ್ಕಳು ಬಲಿ ತಗೊಳ್ತಂತ ಇವತ್ತು ಅಲ್ಲಿದ್ದದ. ಇದಕ್ಕೆ ಏನಪ್ಪ ಅಂದ್ರೆ ನಾವು ಅತ್ಯಂತ ಈ ಜಿಲ್ಲಾಡಳಿತ ಕ್ರಮ ಏನು ಮಾಡ್ತಾರೆ? CO IAS ಆಫೀಸರ್, ಜಿಲ್ಲಾ ಪಂಚಾಯತ್ ಚೀಫ್ ಸೆಕ್ರೆಟರಿ. ಎಲ್ಲಿದ್ದಾರೆ ಚೀಫ್ ಸೆಕ್ರೆಟರಿ? AC ರೂಮ್ ನಾವು ಕೂತಿರ್ತಾರಲ್ಲಿ. ನಿಮ್ಗೆ AC ರೂಮ್ ಕೊಟ್ಬಿಟ್ಟದ. ಸ್ಕೂಲ್ ತಿರುಗಿ ಏನು ಬ್ಯಾನಿ ಬಂದದ ನಿಮ್ಗೆ? ಸರ್ಕಾರ ನಿಮ್ಗೆ ಕಾರ್ ಕೊಟ್ಟಿಲ್ಲ. ಎಲ್ಲ ಸ್ಕೂಲ್ ಚೆಕ್ ಮಾಡೋಕ್ಕಾಗಲ್ಲ. ಎಲ್ಲ ಸ್ಕೂಲ್ ಮಕ್ಕಳು ಶೌಚಾಲಯ ಗೊತ್ತಿಲ್ಲ ನಿಮ್ಗೆ. ನೀ ಕೂಡ ನೀರಿನ ವ್ಯವಸ್ಥೆ ಅಂತ ಗೊತ್ತಿಲ್ಲ ಅವರಿಗೆ. ಈ ಮಕ್ಕಳು ಏನು ಮಾಡ್ತಾರೆ? IASಗಳೆಲ್ಲ. ಯಾಕಂದ್ರೆ IASಗಳು ಪ್ರೊಟೆಕ್ಷನ್ ಯಾರದ? MLAಗಳದು, ಮಂತ್ರಿಗಳು ಇದ್ದಿರ್ತಾರ. ಇವು ಪೊಲಿಟಿಕಲ್ ಲೀಡರ್ಸ್ಗಳು ಸಪೋರ್ಟ್ ತೊಂದ್ರೆ ಇಲ್ಲ IAS ಗಿರಿ ಮಾಡಕ್ ಬಂದಿರ್ತಾರಲ್ಲಿ. ಈ ಮಕ್ಕಳಿಗೆ ಯಾವನಿಗೆ ಬಿಸಿ ಮುಡಿಸೋಂತ ಕೆಲಸ ಮಾಡಲ್ಲ. ಅದಕ್ಕೆ ಈ ಭಾಗದ ಜನಗಳು, ಈ ಭಾಗದ ರೈತರುಗಳು, ಈ ಭಾಗದ ಕೂಲಿ ಕಾರ್ಮಿಕರು, ಕೂಲಿ ಕಾರ್ಮಿಕರ ಮಕ್ಕಳುಗಳು, ಸ್ಟೂಡೆಂಟ್ಸ್ಗಳು ಧ್ವನಿ ಎತ್ತಬೇಕಾಗ್ತದ. ಹೊಸ ಕಾಕ್ರೋಚ್ಗಳ ಥರ ಎದ್ದು ನಿಂದಿಲ್ಬೇಕಾಗ್ತದೆ. ಏನು ಇವತ್ತು ಇಂಡಿಯಾ ತುಂಬ ಕಾಕ್ರೋಚ್ ಅಂತ ನಡೆದಲ್ಲ, ಎಲ್ಲ ಈ ಸ್ಟೂಡೆಂಟ್ ಕಾಕ್ರೋಚ್ಗಳು ತಯಾರಾಕೊಂಡ್ಬಿಟ್ಟು ಈ ಮಕ್ಕಳು ಏನು ತಿಂದು ಒಬ್ಬಲಿಕತ್ತಾರಲ್ಲ, ಈ ಸೊಕ್ಕು ಇಳಿಸುವಂಥ ಕೆಲಸ ನಮ್ಮ ಸ್ಟೂಡೆಂಟ್ಸ್ಗಳು ಮಾಡಬೇಕು, ನಮ್ಮ ಜನಗಳು ಮಾಡಬೇಕು. ಈ ಭಾಗದಿಂದ ಆರಿಸ್ ಬಂದಿರಿ ಪ್ರಿಯಾಂಕರ್ಗೆ, ಅಲ್ಲಂಪುರ ಪಾಟೀಲ, ಶ್ಯಾಮ್ ಪ್ರಕಾಶ್ ಪಾಟೀಲ, BR ಪಾಟೀಲ, ಖನೀಜ್ ಫಾತಿಮಾ, ಅಜಯ್ ಸಿಂಗ, ನೀವೆಲ್ಲರೂ ಬರ್ರಿ. ನೀವು ಖಾಲಿ ಶ್ರೀಮಂತರು ಬಿದ್ದಾಗ ಶ್ರೀಮಂತರು ಕೈಕಾಲು ಮುರಿದ ದವಾಖಾನೆ ಹೋಗೋದು ಸಾಂತ್ವನ ಹೇಳೋದು ಬೇಕಾಗಿಲ್ಲ ನಮ್ಗೆ. ಗರೀಬನ ಮಕ್ಕಳು ಝೋಪಡಿ ಹೋಗಿದ್ದಂಥ ಅಲ್ಲಿಂದ ಸುಮಾರು ಬೇರೆ ಬೇರೆ ದೂರದ ತಾಂಡಗಳಿಂದ ಬಂದು ಹೋದಂಥ ಮಕ್ಕಳುಗಳು ಇವತ್ತು ಒಂದು ಹುಡುಗಿ ಟೊಂಕಕ್ಕೆ ಪಟ್ಟೆ ಆಗೋದು ಹೇಳಕ್ ಬರ್ತಾಲಿಕೆಗೆ. ಇದು ನೋಡ್ರಿ ಒಂದು ಸ್ವಲ್ಪ ಮನುಷ್ಯತ್ವ ಮಾನವೀಯತೆ ದೃಷ್ಟಿಯಿಂದ ಬಂದು ನೋಡಿ ಮಕ್ಕಳಿಗೆ ಏನಾಗ್ತದೆ. ಸೀರಿಯಸ್ ಆಗಿ ಕೆಲಸ ಮಾಡ್ರಿ. ಒಂದು ಬಾಲಕಿದು ಬೆನ್ನು ಮೂಳೆ ಇದಾಗಿದೆ, ಇನ್ನೊಂದು ಬಾಲಕಿ ಅನ್ಕಾನ್ಸಸ್ ಇದೆ. ಅವ್ರ ಭವಿಷ್ಯ ಹೆಂಗ್ರಿ? ಭಾಳ ಸೀರಿಯಸ್ ಅದ. ಅದಕ್ಕೆ ಈಗ ಏನಾಗ್ತದೆ, ಇಂಥ ಸಂದರ್ಭದೊಳಗೆ ಈ ಎಲ್ಲ ಪಾಲಕರು ಕೂಲಿ ಮಾಡೋ ಚಿಂತೆಲ್ಲ ಸರ್ಕಾರ ಸಲ ಹಾಕ್ಬೇಡಪ್ಪ ಅನ್ನೋದು ತಿಳಕ್ ಬರ್ತದೆ. ಅಂದ್ರೆ ಸರ್ಕಾರ ಕೂಡ ಅದೇ ಬೇಕಾಗಿದೆ ನಿಮ್ಗೆ. ಮ್ಯಾಗ್ನೆಟಿಕ್ ಸ್ಕೂಲ್ ಅಂತಂದು ಏನಪ್ಪ ಅಂದ್ರೆ ಎಲ್ಲ ಹಳ್ಳಿ ಒಳಗಿದ್ದಂಥ ಶಾಲೆಗಳು 3 ಕಿಲೋಮೀಟರ್ 5 ಕಿಲೋಮೀಟರ್ ಇದ್ದಂಥ ಎಲ್ಲ ಶಾಲೆಗಳು ಡೆಮಾಲಿಷ್ ಮಾಡಿ ಏನು ಪಬ್ಲಿಕ್ ಸ್ಕೂಲ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ಕೂಲ್ ಮಾಡ್ಕತ್ತೀರಿ. ಆ ಎಲ್ಲ ಹಳ್ಳಿ ಒಳಗಿನ ಪ್ರೈವೇಟ್ ಸ್ಕೂಲ್ ತೆರಿಬೇಕಂತ ಹುನ್ನಾರ ನಡೆಸಿರಿ. ಅದ್ರದ್ದು ಭಾಗ ಇದು. ಇಲ್ಲಿ ಇವತ್ತು ನಾವು ಕಾಣ್ಲಿಕ್ಕತ್ತೀವಿ ಗುಲ್ಬರ್ಗದೊಳಗೆ. ಇಲ್ಲಿ JDSನವ್ರು ಅದಾರ, ಇಲ್ಲಿ BHP ಅದಾರ,
ಇಲ್ಲಿ ಬಿ ಜೆ ಪಿರಂತೂ ಅವ್ರು ಏನೋ ಒಂದು ಸ್ಟೇಟ್ಮೆಂಟ್ ಅವ್ರು ಬಿ ಜೆ ಪಿ ಅವ್ರ ವಿರುದ್ಧ ಯಾರೋ ಸ್ಟೇಟ್ಮೆಂಟ್ ಕೊಟ್ಟರು ಬಿ ಜೆ ಪಿ ಹೋರಾಟ ಮಾಡ್ತಾರಲ್ಲಿ, ಬಿ ಜೆ ಪಿ ವಿರುದ್ಧ ಯಾರೋ ಹೋರಾಟ ಮಾಡ್ತಾರೆ, ಬಿ ಜೆ ಪಿ ಹೋಗ್ತಾರಲ್ಲಿ. ಖರ್ಗೆ ಅವರು ಗೃಹ ಮಂತ್ರಿಗಳೇ ಆಗಿದ್ದಾರೆ ಅಂತ ಹೇಳಿ ಬಿಜೆಪಿದವರು ಎಲ್ಲಾದ್ರೂ ಹಂಚ್ತಿದಾರ ಕೇಸ್ ಗೀಸ್ ಹಾಕ್ತಾರಂತ? ಅದು ಒಂದು ಮಾತು. ಅವ್ರು ಬಿ ಜೆ ಪಿ ಅದು ಬೇಕಲ್ಲ, ನಾವು ಪ್ರಿಯಾಂಕರಿಗೆ ಹೋಮ್ ಮಿನಿಸ್ಟರ್ ಆಗಿರೋ ಏನು ಸೆಂಟ್ರಲ್ ಮಿನಿಸ್ಟರ್ ಅದು ನಮ್ಗೆ ಗೊತ್ತಿಲ್ಲ ಅದ್ರೊಳಗೆ. ಬಟ್ ಇಲ್ಲಿ ಮಕ್ಕಳಿಗೆ ಅನ್ಯಾಯ ಆಗಿದೆ, ಮಕ್ಕಳಿಗೆ ಏನಪ್ಪ ಅಂದ್ರೆ ಅಸಾಲ್ಟ್ ಆಗ್ಯದ, ಮಕ್ಕಳಿಗೆ ಮ್ಯಾಕ್ ಛತ್ತು ಬಿದ್ದದ. ಆ ಒಂದು ಗ್ರೌಂಡ್ ಮ್ಯಾಗ ಎಲ್ಲ ಬರ್ಬೇಕಲ್ಲ, ಬಿ ಎಸ್ ಪಿದವ್ರು ಬರಬೇಕು, ಬಿ ಜೆ ಪಿದವ್ರು ಬರಬೇಕು, ಜೆ ಡಿ ಎಸ್ನವ್ರು ಬರಬೇಕು. ಎಲ್ಲಿ ಹೋಗಿರಲ್ಲರು ಎಲೆಕ್ಷನ್ ಟೈಮ್ನಾಗ ಆಮೇಲೆ ಹೊಡೆದು ಆಮೇಲೆ ನಾಟಕ ಬಾಜಿ ಮಾಡ್ಕೊತಿರ್ತೀರಿ. ಇಲ್ಲಿ ಮಕ್ಕಳು ಸತ್ತಾಗಿ ಯಾರು ಬರ್ಲಿಕ್ಕಾಗಲ್ಲ ಅಂತಂದ್ರೆ ತ್ರಾಸಾಗಲ್ಲ ನಮ್ಗೆ. ಸರ್, ವೈದ್ಯಕೀಯ ಶಿಕ್ಷಣ ಸಚಿವರು ಜಿಲ್ಲೆಯಲ್ಲಿ ಇದ್ದಾರೆ, ಇಲ್ಲಿ ಆಸ್ಪತ್ರೆ ಬರುವಂಥ ಕೆಲಸ ಮಾಡಿಲ್ಲ ಒಂದು. ಎರಡನೇದು ಪ್ರಕರಣವಾಗಿ 3 ದಿನ ಕಳೆಯಿತು, ಇನ್ನೂವರೆಗೂ ಅವರಿಗೆ ಬೇರೆ ಆಸ್ಪತ್ರೆಗೆ ದಾಖಲಿಸುವಂಥ ಪ್ರಯತ್ನ ಕೂಡ ಅಧಿಕಾರಿಗಳು ಮಾಡ್ತಾ ಇಲ್ಲ. ಶರಣ್ ಪ್ರಕಾಶ್ ಪಾಟೀಲ್ ರೀ ಅವ್ರು ಏನಪ್ಪ ಅಂದ್ರೆ ಈಗ ಹೊಸ ಮಂತ್ರಿ, ಹೊಸದಾಗಿ ಯಾವುದು ಮತ್ತೊಂದು ಏನು ವೈದ್ಯಕೀಯ ಕೊಟ್ಟರೆ ಇದು ಮುಂದುವರ್ಸಂಗೆ ಕಾಣಿಸ್ತಾರ. ಈಗ ಅವರು ಹೊಸ ಪ್ಲಾನ್, ಹೊಸ ಬಿಲ್ಡಿಂಗ್ ಕಟ್ಟಿಸ್ಬೇಕಲ್ಲ. ಈಗ ಹೊಸ ಬಿಲ್ಡಿಂಗ್ ಸಾವಿರಾರು ಕೋಟಿ ಬಿಡ್ಬೇಕು, ಅದಕ್ಕೆ ಕಮಿಷನ್ ಬಗ್ಗೆ ಮಾತಾಡಬೇಕು, ಬಂದ್ ರೂಮ್ನ ಮಾತಾಡಬೇಕು, 60 to 70% ತೊಗೋಬೇಕು, ಅದು ಚರ್ಚೆ ಆಗ್ಬೇಕಲ್ಲ. ಅದಕ್ಕೆ ಶರಣ್ ಪ್ರಕಾಶ್ ಪಾಟೀಲ್ ಬಿಜಿ ಇರ್ಬೋದು ಅಂತೇಳಿ. ಯಾಕಂದ್ರೆ ಇಲ್ಲಿ ಗರೀಬನ ಮಕ್ಕಳು ಇವ್ರು ಯಾರು ಹಿಡಿದು ಕೇಳಲ್ಲ. ಇದ್ರಾಗ ಇವ್ರು ತಾಂಡವ ಇರೋಂಥ ಮಕ್ಕಳು, ಹೊಲಗೇರಂಗೆ ಮಾದಗೇರಿ ಅಂತ ಮಕ್ಕಳು, ಇವ್ರ ಬಗ್ಗೆ ಯಾರು ಕೇಳ್ತಿರ್ತಾರಲ್ಲಿ? ಯಾರು ಕೇಳೋದು ಶರಣ್ ಪ್ರಕಾಶ್ ಪಾಟೀಲ್ ಗೊತ್ತದ. ಶರಣ್ ಪ್ರಕಾಶ್ ಪಾಟೀಲ್ ಇಲ್ಲೇ ಲೋಕಲ್ದು ಒಂದು ಇದ್ರೆ ನೋಡು, ಈ ಜನಗಳು ಸ್ಟ್ರಾಂಗ್ ಇರಪ್ಪ, ನಮ್ಗೆ ಎದ್ದು ಮುಂದೆ ಹಂಗೆ ಹಿಡಿದು ಕೇಳ್ತಾರಂತ ಶರಣ್ ಪ್ರಕಾಶ್ ಪಾಟೀಲ್ ಮಂತ್ರಿ ಗೊತ್ತಿತ್ತಂದ್ರೆ 100% ಓಡ್ ಬರ್ತಿರೋದು. ಅವ್ರಿಗೆ ಏನಿಲ್ಲ ಅದ್ರಾಗ. ಇವ್ರು ಏನು ಮಾಡ್ತಾರೆ, ಒಂದು ದಿಮಾಕ ಅವರಿಗೆ, ಆ ದಿಮಾಕನೇ ಕೆಲಸ ಮಾಡ್ಕೊತದಲ್ಲಿ. ಸರ್ಕಾರ ನಾವು ದಲಿತ ಪರ, ಹಿಂದುಳಿದವರ ಪರ ಬೆಂಕಿ ಹಚ್ಚಿರಿ ಎಲ್ಲ ದಲಿತ ಪರ. ಎಲ್ಲಿಂದ ನೋಡ್ಬೋ ದಲಿತ ಮಕ್ಕಳು ಸಾಯ್ಲಿಕತ್ತಾವಲ್ಲಿ. ಯಾವ ಮಗ ಬಂದ ಅಂತಲ್ಲಿ, ಯಾವ ಮಂತ್ರಿ ಬಂದ ಅಂತಿಲ್ಲಿ. ಇಲ್ಲೊಂದು ತಾಂಡವ ಮಕ್ಕಳು 3 ಮಕ್ಕಳಲ್ಲಿ ದಲಿತ ಪರ ಅಂತವ್ರಿಗೆ, ಅಲ್ಪಸಂಖ್ಯಾತ ಪರ ಅಂತವ್ರಿಗೆ, ಯಾರು ಪರ ಅಂತ ವಿದ್ಯಾರ್ಥಿಗಳ ಪರ ಅಂತಿರೋರಿಗೆ. ಸೋಮ ಹೇಳಲಿಕ್ಕೆ ಕಾಂಗ್ರೆಸ್ ದಲಿತ ಪರ, ಅಲ್ಪಸಂಖ್ಯಾತ ವಿದ್ಯಾರ್ಥಿ ಪರ. ಅರೇ ಬಿಜೆಪಿ ಕಾಂಗ್ರೆಸ್ ಹೋಗ್ತೀರಿ, ಕಾಂಗ್ರೆಸ್ ಬಿಜೆಪಿ ಬರ್ತೀರಿ, ಎರಡು ಕದಲು ಬದಲಿ ನಂಬಲ್ಲಿ ಏನು ಮಾತಾಡ್ತೀರಿ? ಎಲ್ಲ ದಲಿತ ವಿರೋಧರಿ, ಎಲ್ಲ ಮುಸ್ಲಿಂ ವಿರೋಧರಿ, ಎಲ್ಲ ವಿದ್ಯಾರ್ಥಿ ವಿರೋಧರಿ, ಎಲ್ಲ ರೈತರ ವಿರೋಧರಿ, ಮಹಿಳಾ ವಿರೋಧರಿ. ಏನು ಮಾತಾಡ್ತೀರಿ ಮಕ್ಕಳ ಬಗ್ಗೆ ನೀವು? KKRDB ಹೆಸರಲ್ಲಿ ಕೋಟಿ ಲೂಟಿ ಆಗ್ತಿದೆ. KKRDB ಇದ್ದದ್ದು ಲೂಟಿ ಮಾಡೋ ಸಲುವಾಗಿ. KK ಅಕ್ಷರ ಆವಿಷ್ಕಾರ ಅಂತ ಮಾಡ್ಕೊಂಡ್ಬಿಟ್ರು. ಅಜಯ್ ಸಿಂಗ್ ಬಂದಾಗ ಅಕ್ಷರ ಆವಿಷ್ಕಾರ ಮಾಡಿ 106 ಕೋಟಿ ಪ್ರತಿ ವರ್ಷ ಬಿಡುಗಡೆ ಮಾಡ್ಕತ್ತೀರಿ. ಆ 106 ಕೋಟಿ ರೂಪಾಯಿ ಎಲ್ಲಿ ಹೋಗ್ಲಿಕ್ಕತ್ತದ? ಅದ್ರ ಬಗ್ಗೆ ಯಾಕೆ ಅಸೆಸ್ಮೆಂಟ್ ಆಗ್ತಲ್ಲ? ಅದ್ರ ಬಗ್ಗೆ ಯಾಕೆ ಲೆಕ್ಕಪತ್ರ ಕೊಡ್ಲಿಕ್ಕೆ ಇರಲವರು? ಎಲ್ಲಿ ಯಾವ ಸ್ಕೂಲಿಗೆ ಖರ್ಚು ಮಾಡಿದ್ರಿ? ಯಾವ ಸ್ಕೂಲ್ ಲ್ಯಾಬ್ ಇಂಪ್ರೂವ್ಮೆಂಟ್ ಮಾಡಿದ್ರಿ? ಯಾವ ಊರೊಳಗೆ ಸ್ಕೂಲ್ ಕಾಲೇಜ್ ಕಟ್ಟಿದ್ರಿ, ಬಿಲ್ಡಿಂಗ್ ಕಟ್ಟಿದ್ರಿ, ಏನೋ ಪ್ಲೇ ಗ್ರೌಂಡ್ ಮಾಡಿದ್ರಿ, ಏನ್ ಮಾಡಿದ್ರಿ? ಶೌಚಾಲಯ ಕಟ್ಟಿದ್ರಿ, ಕೂಡ ನೀವು ವ್ಯವಸ್ಥೆ ಮಾಡಿದ್ರಿ. ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಯೋಜನೆ ಮಾಡಿ ಏನು ಇನ್ಫ್ರಾಸ್ಟ್ರಕ್ಚರ್? ಸೈಂಟಿಫಿಕ್ ನಾಲೆಜ್ ಇವರಿಗಿಲ್ಲ. ಇನ್ಫ್ರಾಸ್ಟ್ರಕ್ಚರ್ ಎಲ್ಲಿ ಬರ್ತವ್ರಿಗೆ? ಸ್ಕೂಲ್ ಬಗ್ಗೆ ಕಾನ್ಸೆಪ್ಟ್ ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ ಎಲ್ಲಿ ಬರ್ತವ್ರಿಗೆ? ಎಲ್ಲರೂ ಸೇರ್ಕೊಂಡು ಕಾಂಗ್ರೆಸ್ ಯಾ ಬಿಜೆಪಿ ಎಲ್ಲ ಅಣ್ತಂಬ್ರಿ ಇಬ್ರು ದೋಸ್ತಿ ಬಾಯ್. ನಾವು ಅದಕ್ಕೆ ನಾವು ತಿಂತೀವಿ, ನೀವು ಅದಕ್ಕೆ ನೀವು ತಿನ್ರಿ. ಬಸ್ ದೂಸರ ಕುछ नहीं, तुम नहीं हमें पूछना, हम तुम्हें नहीं पूछेंगे. ಬಂದಾಗ ಮಾತ್ರ ಬಡವರು. इलेक्शन ಬಂದಾಗ ये हमारा ये है, हम दलित है, हम मुसलमान है, बीजेपी ये इसको टारगेट करता है, इसको टारगेट नाटक ಇಲ್ಲ. ಮತ್ತು ನಿಮ್ಮ ಬಗ್ಗೆ ನಿಮಗೇನಾದರೂ ವಿದ್ಯಾರ್ಥಿಗಳ ಬಗ್ಗೆ, ಗರೀಬರ ಬಗ್ಗೆ, ಕೂಲಿ ಕಾರ್ಮಿಕರ ಬಗ್ಗೆ, ಮಹಿಳೆಯರ ಬಗ್ಗೆ ಕಳಕಳಿ ಕಾಳಜಿ ಏನಾದರೂ ಇತ್ತು ಕಾಂಗ್ರೆಸ್ ಲೀಡರ್ ಅಂದ್ರೆ ಎಲ್ಲರೂ ಬರ್ತೀರಿ ನೋಡಕ್ಕೆ. ಇವತ್ತು ಎಲ್ಲ ಬಂದು ಹೋಗ್ತೀರಿ ನೋಡಕ್ಕೆ. ಯಾಕಂದ್ರೆ ನಿಮ್ಮ ಮಕ್ಕಳು ಅಡ್ಬಿಟ್ಟಿಲ್ಲ, ನಿಮ್ಮ ಮಕ್ಕಳು ತಲೆ ಬಿದ್ದಿಲ್ಲ, ನಿಮ್ಮ ಮಕ್ಕಳು ಸರ್ಕಾರಿ ಸ್ಕೂಲ್ನ ಓದ್ತಲ್ಲ, ನಿಮ್ಮ ಮಕ್ಕಳು ಬೆಂಗಳೂರು, ಮದ್ರಾಸು, ಚೆನ್ನೈ, ಪುನಃ ದಿಲ್ಲಿ, ಕೋಲ್ಕತ್ತಾ ಅಂತಲ್ಲಿ ಓದ್ತಿರ್ತಾರಲ್ಲ, ಔಟ್ ಆಫ್ ಕಂಟ್ರಿ ಓದ್ತಿರ್ತಾರೆ. ಈ ಮಕ್ಕಳೆಲ್ಲ ಓದಬೇಕು, ಸರ್ಕಾರಿ ಶಾಲೆ ಓದಬೇಕು, ಕಟ್ಟಡ ಬಿದ್ದು ಬದುಕಬೇಕು, ಸತ್ತರು. ಇದು ಪರಿಸ್ಥಿತಿ ಕರ್ನಾಟಕದಲ್ಲಿ ಆಗೋದಕ್ಕತ್ತದ. ನಮಗೆ ಭಾಳ ನೋವು ತಂದದ. ಆ ಪಾಪ ಮಕ್ಕಳು ನೋವು, ಅವ್ರ ತಂದೆ ತಾಯಿ ಅಳುವಂಥದ್ದು, ಅವ್ರ ಬಂಧು ಬಳಗ ಬಂದು ಅಳುವಂಥದ್ದು ನಮಗೂ ಕೂಡ ಕಂಟ್ರೋಲ್ ಮಾಡೋಕೆ ಆಗಲಿಲ್ಲ. ಅದಕ್ಕೇನಪ್ಪ ಅಂದ್ರೆ ನಾವು ಏನು ಇಲ್ಲಿಂದ ಏನು ಗುಲ್ಬರ್ಗ ಏನು ಜನ ಆರಿಸಿ ಬಂದಿರಿ ಜನಪ್ರತಿನಿಧಿ, ನೀವೇನು ಗುಲ್ಬರ್ಗ ಜನಗಳು ಋಣದ ಮ್ಯಾಗಿದ್ದೀರಿ. ಗುಲ್ಬರ್ಗ ಜನಗಳ ಹೆಸರು ಮೇಲೆ ಅನ್ನ ತಿನ್ನು ಕತ್ತೀರಿ. ನೀವೇನಾದರೂ ನಿಂಬಲ್ಲಿ ಏನಾದರೂ ಹ್ಯುಮ್ಯಾನಿಟಿ ಅನ್ನೋದು ಇತ್ತು ಅಂದರೆ ಇಂಥವ್ರ ಬಗ್ಗೆ ಗಮನ ಹರಿಸ್ರಿ. ಏನು IAS ಅಂತೇನೆ ಜಿಲ್ಲಾ ಪಂಚಾಯತ್ CO ಬಂದಿದ್ದಾನ, ಆ ಜಿಲ್ಲಾ ಪಂಚಾಯತ್ CO ಎಲ್ಲ ಸ್ಕೂಲ್ಗಳಿಗೆ ನಾಯಾಗಿ ತಿರುಗಾಡ್ಬೇಕು. ಮಕ್ಕಳು ಕಾಲಿಗೆ ಚಕ್ರ ಕಟ್ಟಂಗೆ ಪ್ರತಿ ಸ್ಕೂಲ್ ಕಾಲೇಜ್ ತಿರುಗಾಡ್ಬೇಕು. ಇರಲ್ಲ ಬಿಟ್ಟು ಅಲ್ಲಿ ಬಂದು AC ರೂಮ್ ಕೂತು ಸಿಗರೇಟ್ ಹೋಗೋದು ಅಲ್ಲದು. ಇದು ಮಾಡಬೇಕು. ಅದು ಕೆಲಸ ಇಲ್ಲಿದ್ದಂಥ ಎಲೆಕ್ಟೆಡ್ ಏನು MLA, MLC, MP ಮಂತ್ರಿಗಳಿದ್ದಿರಲ್ಲ, ನೀವು ಮಾಡ್ಬೇಕಂತೇಳಿ ದಲಿತ ಸೇನೆ ಈ ಮೂಲಕ ತಮ್ಗೆ ಒತ್ತಾಯ ಪಡ್ತದೆ. ಈಗ ಮಳೆಗಾಲ ಪ್ರಾರಂಭ ಆಗ್ತದೆ. ಇನ್ನು ಈಗ ಈ ಪ್ರಕರಣ ಮಾಸಿ 3 ದಿನ ಕಳೆದಿಲ್ಲ, ಮತ್ತೊಂದು ಶಾಲೆ ಕೂಡ ಬಿದ್ದಿದೆ ತಮ್ಮ ಗಮನಕ್ಕೆ. ಈ ಥರ ಹಳ್ಳಿಯಲ್ಲಿ ಸಾಕಷ್ಟು ಶಾಲೆಗಳಿದ್ದಾವೆ. ಒಂದು ಶಿಕ್ಷಣ ಇಲಾಖೆ ಏನು ಎಚ್ಚರಿಕೆ ನೀಡ್ತೀರಿ, ಏನು ಮನವಿ ಮಾಡ್ಬೇಕು? ಶಿಕ್ಷಣ ಇಲಾಖೆ ಹೋಗ್ಬೇಕು. ಎಲ್ಲಿ ಯಾವುದಾವುದು ಗುಲ್ಬರ್ಗ ಜಿಲ್ಲೆ ಒಳಗೆ ಎಲ್ಲೆಲ್ಲಿ ಸ್ಕೂಲ್ಗಳು ಗಂಡಾಂತರ ಸ್ಥಿತಿ ಒಳಗದವ, ಅತ್ಯಂತ ಏನು ಬೀಳು ಹಂತದಾಗಿದ್ದದವ, ಬಿರುಕು ಬಿಟ್ಟದವ, ಅನ್ನೋ ಮಳೆಗೆ ಸೋರ್ಲಿಕ್ಕತ್ತವ ಅಂತ ಇಮಿಡಿಯೇಟ್ ಸ್ಕೂಲನ್ನು ಡೆಮಾಲಿಷ್ ಮಾಡೋಂಥ ಕೆಲಸ ಮಾಡಿಸ್ಬೇಕು. ಆಮೇಲೆ ಮಕ್ಕಳು ಪರ್ಯಾಯ ವ್ಯವಸ್ಥೆ, ಒಂದು ಕಟ್ಟಡದ ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟು ಒಂದು ಸುಸಜ್ಜಿತವಾಗ ಒಂದು ಸ್ಕೂಲ್ ವ್ಯವಸ್ಥೆ ಮಾಡ್ಬೇಕಂತೇಳಿ ಈ ತಮ್ಮ ಮುಖಾಂತರ ಒತ್ತಾಯಪಡಿಸ್ತಾ ಇದ್ದೀನಿ. ಮೊನ್ನೆ ಏನು ಶುಕ್ರವಾರ ಏನು ಸರ್ಕಾರಿ
ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಥಮ PUC ಓದುತ್ತಿರುವಂಥ ಏನು ಮಕ್ಕಳ ಮೇಲೆ ಏನು ಮೇಲ್ಛಾವಣಿ ಸಿಮೆಂಟಿನ ಪದರು ಏನು ಬಿದ್ದು ಸುಮಾರು 4-5 ಹೆಣ್ಣು ಮಕ್ಕಳ ಮೇಲೆ ತಲೆ ಮೇಲೆ ಬಿದ್ದು ಮತ್ತು ಕೈ ಕೂಡ ಫ್ರ್ಯಾಕ್ಚರ್ ಆಗಿದ್ದು ಮತ್ತು ಕಣ್ಣಿನ ಎಡಭಾಗದಲ್ಲಿ ತುಂಬ ಗಂಭೀರವಾದಂಥ ಗಾಯಗಳಾಗಿದ್ದು ಮತ್ತು ತಲೆಯ ಭಾಗದಲ್ಲೂ ಕೂಡ ಬಹಳಷ್ಟು ಪೆಟ್ಟಾಗಿರುತ್ತೆ. ಇವತ್ತು ಕಲಬುರಗಿಯ ದಕ್ಷಿಣ ಮತಕ್ಷೇತ್ರದ ಶಾಸಕರಾದಂಥ ಅಲ್ಲಮಪ್ರಭು ಪಾಟೀಲ್ ಅವರು ಈ ಒಂದು ಮಕ್ಕಳಿಗೆ ನೋಡಿ ಸುಮ್ಮನೆ ಬಂದು ಪೋಸ್ ಕೊಡೋದಲ್ಲ, ಇವತ್ತು ಸರ್ಕಾರ ತಮ್ಮದಿದೆ, ಇವತ್ತೇನಾದರೂ ಪರಿಹಾರ ಕೂಡ ಘೋಷಣೆ ಆಗಬೇಕಾಗಿತ್ತು. ಇಲ್ಲಿವರೆಗೆ ಯಾವುದು ಪರಿಹಾರ ಕೂಡ ಘೋಷಣೆ ಮಾಡಿಲ್ಲ. ಇವತ್ತು ಆ ಮಕ್ಕಳ ಒಂದು ನಾವು ನೋಡಿದರೆ ಇವತ್ತು ದಲಿತ ಸೇನೆಯ ರಾಜ್ಯಾಧ್ಯಕ್ಷರಾದಂಥ ಹನುಮಂತ ಯಲಸಂಗಿ ಸಾಹೇಬರ ಒಂದು ಸಮ್ಮುಖದಲ್ಲಿ ಇವತ್ತು ದಲಿತ ಸೇನೆ ಕಾರ್ಯಕರ್ತರು ಆ ಒಂದು ಮಕ್ಕಳಿಗೆ ನೋಡಿದಾಗ ಬಹಳಷ್ಟು ಒಂದು ಕಣ್ಣೀರು ಬರುವಂಥ ಪರಿಸ್ಥಿತಿ ಕೂಡ ಇಲ್ಲಿ ಇದ್ದದ. ಅವರ ಬಂಧು ಬಳಗ ಆಗಿರ್ಬೋದು, ಆ ಒಂದು ಮಕ್ಕಳಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೇರೆ ಕಡೆ ಒಂದು ವರ್ಗಾವಣೆ ಕೂಡ ಮಾಡ್ಬೋದಾಗಿತ್ತು. ಈಗಾಗಲೇ ನಾವು ವಿಚಾರಿಸಿದಾಗ ಇನ್ನೂ ಕಣ್ಣಿನ ಮೇಲ್ಭಾಗದಲ್ಲಿ ಪೇನ್ ಇದ್ದದ. ಮತ್ತು ಇನ್ನೊಂದು ಹುಡುಗಿಗೆ ಏನಪ್ಪ ಅಂತಂದ್ರೆ ದಿವ್ಯಾ ಅಂತ ಹೇಳಿ ಹುಡುಗಿ, ಆ ಹೆಣ್ಮಗಳು ಆ ಹುಡುಗಿ ಕೂಡ ಭಾಳಷ್ಟು ಫ್ರ್ಯಾಕ್ಚರ್ ಆದದ, ಕೈ ಮುರಿದದ. ಮತ್ತು ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರ ಏನು DK ಅವರ ಏನು ಸರ್ಕಾರದಲ್ಲಿ ಇವತ್ತು ನಾನು ಏನು ಹೇಳ್ತೀನಪ್ಪ ಅಂತಂದ್ರೆ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ಸುಮಾರು 10 ಲಕ್ಷ ರೂಪಾಯಿ ಪರಿಹಾರಧನ ಘೋಷಿಸಬೇಕು. ಇವತ್ತು ಗುಲ್ಬರ್ಗ ಜಿಲ್ಲಾಡಳಿತ ಸಂಪೂರ್ಣ ಟೋಟಲಿ ವಿಫಲ ಆಗ್ಯದ, ಟೋಟಲಿ ಏನಿಲ್ಲ. ಇವತ್ತು ನಮ್ಮ ಏನು ಈ ಭಾಗದ ಗುಲ್ಬರ್ಗದ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಸಾಹೇಬರು ಬರಬೇಕಾಗಿತ್ತು. ಆ ಒಂದು ಮಕ್ಕಳ ಒಂದು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾಗಿತ್ತು. ಆ ಮಕ್ಕಳಿಗೆ ಏನಾಗಿದೆ ಅಂತೇಳಿ ಕೇಳುವಂಥ ಪರಿಸ್ಥಿತಿ ಕೂಡ ಆಗಿಲ್ಲ. ಪ್ರಿಯಾಂಕ್ ಖರ್ಗೆ ಅವರು RSS ಬಗ್ಗೆ ಮಾತಾಡ್ತಾರೆ, BJP ಬಗ್ಗೆ ಮಾತಾಡ್ತಾರೆ. ಇದು ನಮಗೇನು ಕೆಲಸಗಿಲ್ಲದು. ಇವತ್ತು ಅಭಿವೃದ್ಧಿ ಯಾವುದು ಕೂಡ ಗುಲ್ಬರ್ಗ ಜಿಲ್ಲೆಯಲ್ಲಿ ಕಾಣ್ತಾ ಇಲ್ಲ. ಇವತ್ತು ರಸ್ತೆ ಆಗಿರ್ಬೋದು, ಇವತ್ತು ಸುಮಾರು KKRDBಯಿಂದ ಸುಮಾರು 200 ಕೋಟಿ ರೂಪಾಯಿ ಇವತ್ತು ಹಣ ಸರ್ಕಾರಿ ಶಾಲೆಗೆ ಉಪಯೋಗಿಸ್ಬೇಕಂತೇಳಿ ದುಡ್ಡು ಇಟ್ಟಿದ್ರು ಕೂಡ ಆ ಒಂದು ದುಡ್ಡನ್ನು ಸಂಪೂರ್ಣ ಲೂಟಿ ಮಾಡಿದ್ದಾರೆ. ಯಾವುದೇ ಕೆಲಸ ಕೂಡ ಅಲ್ಲಿ ಆಗಿಲ್ಲ. ಸಂಪೂರ್ಣ ಕಮಿಷನ್, ಕಾಂಗ್ರೆಸ್ ಅಂದರೆ ಇದು ಕಮಿಷನ್ ಸರ್ಕಾರ. ಕೆಲಸ ಕೊಡೋದು, ಕಮಿಷನ್ ತಗೋದು, ಬಿಡೋದು. ಯಾವ ಶಾಲೆ ಯಾವ ಇದರದಲ್ಲಿ ಗತಿಯಲ್ಲಿ ಸಾಗ್ತಾ ಇದೆ. ಇವತ್ತು ಆಳಂದ ತಾಲೂಕಿನ ಏನು ಸಂಗೊಳ್ಗಿ ಸಿ ಗ್ರಾಮದಲ್ಲಿ ಇವತ್ತು ರವಿವಾರ ಇರೋದ್ರ ಮುಖಾಂತರ ಅಲ್ಲಿಯೂ ಕೂಡ ಒಂದು ಮೇಲ್ಛಾವಣಿಯ ಸಿಮೆಂಟಿನ ಪದರು ಬಿದ್ದು ಅಲ್ಲಿಯೂ ಕೂಡ ಒಂದು ಹಾನಿಯಾಗಿದೆ. ಮತ್ತು ಯಳವಂತಿಗೆ ಗ್ರಾಮದಲ್ಲಿ ಅಲ್ಲಿಯೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಅಲ್ಲಿಯೂ ಕೂಡ ಇದೇ ಸೇಮ್ ಘಟನೆ. ಇವತ್ತು ಸುಮಾರು 3 ಘಟನೆ ಅಂದ್ರಪ್ಪ, ನಿನ್ನೆ ಆಗಿತ್ತು, ಶನಿವಾರ ಆಗಿತ್ತು, ನಾಳೆ ಮಂಡೇ ಆಗಿತ್ತಪ್ಪ ಅಂತಂದ್ರೆ ಇನ್ನೂ ಭಾಳಷ್ಟು ಮಕ್ಕಳು ಒಂದು ಜೀವ ಹೋಗುವಂಥ ಕೆಲಸ ಆಗ್ತಿತ್ತು ಸರ್. ಅದಕ್ಕೆ ಈಗೇನು ಹೊಸ ಕಟ್ಟಡಗಳು ಎಲ್ಲೆಲ್ಲಿ ಆಗ್ಯಾವ, ಎಲ್ಲ ಕಟ್ಟಡಗಳು ಶಿವ ಆಗಿರ್ಬೋದು, ಎಲ್ಲರೂ ಅವು ವಿಚಾರಣೆ ಮಾಡಬೇಕು. ಎಲ್ಲ ಸರ್ಕಾರಿ ಶಾಲೆಗೆ ಹೋಗಿ ಭೇಟಿ ನೀಡಬೇಕು. ಕಾಮಗಾರಿ ಯಾವ ಪರಿಸ್ಥಿತಿಯಲ್ಲಿ ಅದನ್ನು ನೋಡಬೇಕು. ಇವತ್ತು ಲ್ಯಾಂಡ್ ಆರ್ಮಿ ಆಗಿರ್ಬೋದು, ನಿರ್ಮಿತಿ ಕೇಂದ್ರ ಆಗಿರ್ಬೋದು, ಈ ಜನರಿಗೆ ಕೆಲಸ ಕೊಡ್ತಾ ಇದ್ದಾರೆ. ಇವು ಸಂಪೂರ್ಣ ಕಳಪೆ ಮಟ್ಟದ ಕಾಮಗಾರಿ ಮಾಡಿದ್ದಾರೆ. ಅದಕ್ಕೆ ಅವ್ರದ್ದು ಒಂದು ಲೈಸೆನ್ಸ್ ಏನು ಕಪ್ಪು ಪಟ್ಟಿಯಲ್ಲಿ ಸೇರಿಸಬೇಕು, ಅವ್ರದ್ದು ಲೈಸೆನ್ಸ್ ರದ್ದು ಮಾಡಬೇಕಂತೇಳಿ ಇವತ್ತೇನು ನಾವು ದಲಿತ ಸೇನೆ ಕಾರ್ಯಕರ್ತರು ಈ ಒಂದು ಟ್ರಾಮಾ ಕೇರ್ ಆಸ್ಪತ್ರೆಗೆ ಭೇಟಿ ನೀಡಿ ಅವರಿಗೆ ಹಣ್ಣು ನೀಡುವುದರ ಮುಖಾಂತರ, ಅವರಿಗೆ ಒಂದು ಸಾಂತ್ವನ ಹೇಳೋದ್ರ ಮುಖಾಂತರ ಎಲ್ಲ ದಲಿತ ಸೇನೆ ಕಾರ್ಯಕರ್ತರು ನಾವು ಬಂದು ಇವತ್ತು ಭೇಟಿ ನೀಡಿದ್ದೀವಿ.